ಹಾಯ್ ಎಲ್ರಿಗೂ. ನೋಡಿ, ಇವರ ಹತ್ರ ಮೊನ್ನೆ ನಾನೊಂದು ಎಣ್ಣೆ ತಗೊಂಡಿದ್ದೇನೆ. ಯಾವ ಎಣ್ಣೆ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು. ಇವತ್ತಿಗೆ 3 ದಿನ ಆಯಿತು ನಾನು ತಗೊಂಡು. 3 ದಿನದಲ್ಲಿ ನಮಗೆ ಸ್ವಲ್ಪ ರಿಸಲ್ಟ್ ಬರ್ತಾ ಉಂಟು. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ನೋಡಿ, ಫುಲ್ಲು ವಿಡಿಯೋ ನೋಡಿದ್ದು. 3 ದಿನದಲ್ಲಿ ರಿಸಲ್ಟ್ ಬಂದಿದೆ ನನಗೆ. ಸೋರಿಯಾಸಿಸ್ ಗುಣ ಆಗ್ತದೆ, ಚರ್ಮದ ಎಂತ ಕಾಯಿಲೆ ಇದ್ರೂ ಗುಣ ಆಗ್ತದೆ ಇದರಲ್ಲಿ. ಹೌದಾ? ಮತ್ತೆ ಇದು ವೆರಿಕೋಸ್ ವೇನ್ ಇದ್ರೆ ಕಂಪ್ಲೀಟ್ ಗುಣ ಆಗ್ತದೆ. ನೋವಿದ್ರೆ ಒಂದೇ ದಿನದಲ್ಲಿ ಕಡಿಮೆ ಆಗ್ತದೆ. ದಿನ ಹಚ್ಚಿದ್ರೆ ಬೆಳಿಗ್ಗೆ ಸಂಜೆ ಒಂದು ಬಾಟ್ಲು ಮುಗಿಯುವಾಗ ನರ ಎಲ್ಲ ಸಪ್ಪರಾಗಿ ಒಳಗೆ ಹೋಗ್ತದೆ. ನರ ಕಾಣುದಿಲ್ಲ ವೆರಿಕೋಸ್ ವೇನ್ ಇದ್ದು. ಹೌದಾ? ಒಂದು ಇದು ಜಾಯಿಂಟ್ ಪೇನ್ ಇದ್ರೆ 10 ನಿಮಿಷದಲ್ಲಿ ರಿಸಲ್ಟ್. ಇದು ಬೋಳ್ ತಲೆಯಲ್ಲಿ ಕೂದಲು ಬರ್ತದೆ. ಇವತ್ತು ಹಾಕಿದ್ರೆ ನಾಳೆಯಿಂದ ಇಲ್ಲಿಂದ ಏನಾದ್ರೂ ಸಮಸ್ಯೆ, ಹಲ್ಲು ನೋವು, ಕಿವಿ ನೋವು ಅವರಿಗೂ ಬರ್ತದೆ. ಅದು ನಿಮ್ಗೆ ವಿಟಮಿನ್ ಡಿ ಕೊರತೆ, ಬಿಸಿಲಿಗೆ ಹೋಗುದಿಲ್ಲ, ಬಿಸಿಲಿಗೆ ಕಡಿಮೆ, ಬಿಸಿಲು ಬೀಳ್ಬೇಕು ಸ್ವಲ್ಪ ಮೈಗೆ. ವಿಟಮಿನ್ ಡಿ ಕೊರತೆ ಇದ್ರೆ ಆಗ್ತದೆ. ಕ್ಯಾಲ್ಸಿಯಂ ಕಡಿಮೆ ಅಂದ್ರೆ ಅವರಿಗೆ ಬರ್ತದಂತ ಎಂತ ಗ್ಯಾರಂಟಿ? ನಾನು ನೋಡಿ ಹೇಳ್ತೇನೆ, ಕೂದಲಿಗೆ ಏಜಿನ ಸಮಸ್ಯೆ ಇಲ್ಲ. ಏಜಿಗೂ ಕೂದಲಿಗೂ ಸಂಬಂಧವೇ ಇಲ್ಲ. ಯಾರ ಆರೋಗ್ಯ ಸರಿ ಉಂಟಲ್ಲ, 100 ವರ್ಷ ಆದ್ರೂ ಅವರಿಗೆ ಕೂದಲು ಬರಲೇಬೇಕು, ಆಯ್ತಾ? ಅದು ಅವರದ್ದು ಹೋಗುದೇ ಗೊತ್ತುಂಟಾ? ಕೆಲವರು ಬಿಸಿ ನೀರು ಸ್ನಾನ ಮಾಡ್ತಾರೆ, ಕೆಲವರು ಹೆಲ್ಮೆಟ್ ಇಡ್ತಾರೆ. ಅವರಿಗೆ ಅಂದ್ರೆ ಬೇಗ ಹೋಗಿದೆ. ಗಲ್ಫಲ್ಲಿ ಇದ್ರ ಅಲ್ಲಿದ್ದು ನೀರಿಗೆ ಹೋಗ್ತದೆ, ಬಿಸಿ ನೀರಲ್ಲ ಅದು, ಅಲ್ಲಿದ್ದು ನೀರಿಗೆ ಹೋಗ್ತದೆ, ಬಿಸಿ ನೀರಿಗೆ ಹೋಗ್ತದೆ. ಮತ್ತೆ ನಳ್ಳಿ ನೀರು ನಾವು ತಲೆಗೆ ಸ್ನಾನ ಮಾಡಿದ್ರೆ ಅದರಲ್ಲಿ ಉದುರ್ತದೆ, ಕೆಮಿಕಲ್ ಇರ್ತದಲ್ಲ ಅದರಲ್ಲಿ, ಮೆಲಾಸಿನ್ ಇರ್ತದೆ ಅದರಲ್ಲಿ. ಹೆಂಗಸರಿಗೆ ಯಾವುದು? ಹೆಂಗಸರಿಗೆ ಕೂಡ ಆಗ್ತದಾ ಯಾವುದು ಅದು ಎಣ್ಣೆ? ಹೇರ್ ಫಾಲ್ಗೆ ಬರ್ತದೆ ಕೂದಲು ಒಂದೇ ಬಾಟ್ಲಲ್ಲಿ ನಿಮ್ಗೆ. ನೀವು ಹಾಕ್ಲಿಲ್ವಾ? ನನಗೆ ಹಾಕಿ ಇಷ್ಟೆಲ್ಲ ಮಾಡುದು ನಾನೇ. ಹೌದಾ? ನೀವೇ ಮಾಡುದಾ? ನಾನೇ ಮಾಡುದು ಅಂತ ನೋಡಿ. ನಾನು ವಿಜಯವಾಣಿಯಲ್ಲಿ ಬಂದು 8 ವರ್ಷ ಆಯ್ತು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದು 7 ವರ್ಷ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ನೋಡಿ ಇಲ್ಲಿ. ಟಿವಿಯಲ್ಲಿ ಬಂದು 7 ವರ್ಷ ಆಯ್ತು. ಯೂಟ್ಯೂಬ್ ಅಲ್ಲಿ ಡೈಜಿ ವರ್ಲ್ಡ್ ಉಷಾ ಶೆಟ್ಟಿ ಹಾಕಿದ್ರೆ ಡೈಲಿ ಡೈಜಿ ವರ್ಲ್ಡ್ ಉಷಾ ಶೆಟ್ಟಿಯಾ? ನೋಡಿ, BP ಶುಗರ್ ಗುಣನೇ ಮಾಡಿ ಕೊಡ್ತೇನೆ. ಎಷ್ಟು ಹಳೆಯದು ಓಲ್ಡ್ BP ಶುಗರ್ ಇದ್ರು ಗುಣ ಮಾಡ್ತೇನೆ. ಹೌದಾ? ಎಷ್ಟು ದಪ್ಪ ಇದ್ರು ಸಪುರ ಮಾಡಿ ಕೊಡ್ತೇನೆ. ವೆಯ್ಟ್ ಲಾಸ್ಗೆ ಉಂಟು, ಒಂದು ದಿನದಲ್ಲಿ ಒಂದು ಟ್ಯಾಬ್ಲೆಟ್ ಅಲ್ಲಿ ಅರ್ಧ kg ಹೋಗ್ತದೆ ಒಂದು ದಿನದಲ್ಲಿ. ಎಲ್ಲಿ ಇರೋದು? ಬೆಳಿಗ್ಗೆ ತಗೊಂಡು ನಾನು ಮೂಡುಬೆಳ್ಳೆ. ನಾನು ಇಲ್ಲಿ ತಿಂಗಳಗಟ್ಟಲೆ ಹಾಕ್ತೇನೆ. ಇಲ್ಲಿ ರಾಜಾಂಗಣದಲ್ಲೆಲ್ಲ ಕಾಲ್ ಮಾಡಿದ್ರೆ ತರ್ತೀರಾ ಇದೆಲ್ಲ ವೆಯ್ಟ್ ಲಾಸ್ ಇದೆ? ಕೊಡ್ತೇನೆ. ನೋಡಿ ಇಲ್ಲಿ ನೋಡಿ, ಇಷ್ಟು ದಪ್ಪ ಇದ್ದೆ ನಾನು ಹೋದ ಇದರಲ್ಲಿ, ದಸರಾದ ಟೈಮಲ್ಲಿ ಎಷ್ಟು ದಪ್ಪ ಇದ್ದೀನಿ. ಇದಕ್ಕೆಷ್ಟು? ಅದು ಅದರಲ್ಲಿ 30 ಉಂಟು, 10ಕ್ಕೆ 200, ಒಂದು ಮಾತ್ರೆಗೆ 20, ಒಂದಕ್ಕೆ 20, ಅದಕ್ಕೆ 600. ಅದರಲ್ಲಿ 30 ಮಾತ್ರ ಉಂಟು ಕರೆಂಟ್ ಬರ್ತದೆ. ಅಂದ್ರೆ ಎಷ್ಟು ಟೈಮ್ ತಗೊಳ್ಬೇಕು ಇದು ವೆಯ್ಟ್ ಲಾಸ್ ಇದು? ಆಗಲ್ಲ ನಿಮ್ಗೆ. ಈಗ ನೋಡಿ, ನಿಮ್ಗೆ ಈಗ ನೀವೊಂದು ನಿಮ್ಮ ತೂಕ ಉಂಟಲ್ಲ, ನನ್ಗೆ ಈಗ ವಾರದಲ್ಲಿ ಇಷ್ಟು kg ಕಡಿಮೆ ಆಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ, ನಿಮ್ಗೀಗ ವಾರದಲ್ಲಿ ಅರ್ಧ kg ಕಡಿಮೆ ಆಗ್ಬೇಕಾದ್ರೆ ಒಂದು ವಾರದಲ್ಲಿ ಒಂದು ಟ್ಯಾಬ್ಲೆಟ್ ತಗೊಳ್ಬೇಕು. ವಾರಕ್ಕೆ ಒಂದು ಮಾತ್ರ. ನಿಮ್ಗೆ ನನಗೆ ವಾರಕ್ಕೆ 1 kg ಕಡಿಮೆ ಆಗ್ಬೇಕು ಅಂತಿದ್ರೆ 2 ಮಾತ್ರ ತಗೊಳ್ಬೇಕು. ಒಂದು ಇವತ್ತು ತಕೊಂಡ್ರೆ 3 ದಿನ ಬಿಟ್ಟು ಇನ್ನೊಂದು, ಹಾಗೆ. ಮತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಕಡಿಮೆ ಆಗ್ಬೇಕು ಅಂದ್ರೆ 1 ದಿನ ಬಿಟ್ಟು 1 ದಿನ ತಕೊಳ್ಬಹುದು. ಈಗ ಇವತ್ತು ತಕೊಂಡ್ರೆ ನಾಳೆ ವಾರಕ್ಕೆ 3 ಆಗ್ತದಾ? ಮತ್ತೆ ನಿಮ್ಗೆ 100 kg 125 ಹಾಗೆಲ್ಲ ಇದ್ರೆ ಡೈಲಿ ತಕೊಳ್ಬಹುದು. ನಮ್ಗೆ ಎಷ್ಟು ಬೇಕಷ್ಟು ತಕೊಳ್ಬೇಕು. ಕೊಲೆಸ್ಟ್ರಾಲ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಅದರಲ್ಲಿ? ನಿಮ್ಮದೇ? ಕಾಲ್ ಮಾಡಿದ್ರೆ ತರ್ತೀರಾ? ನೋಡಿ ಇಲ್ಲೇ ಉಂಟು ನೋಡಿ. ನಿಮ್ಮದು ಎಲ್ಲಿ ಮನೆ? ನಮ್ದಿಲ್ಲಿ ಉಡುಪಿ. ಉಡುಪಿಯಲ್ಲಿ ಸಿಗ್ತದೆ. ನಂದು ತಾಲೂಕು ಆಫೀಸ್ ಹತ್ರ ಸಂಜೀವಿನಿ ಸೂಪರ್ ಮಾರ್ಕೆಟ್ ಉಂಟು. ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಆದ್ರೆ ಅಂಗಡಿದು ಬಂದಾಯ್ತು. ಅಂದ್ರೆ ಕೇರ್ಕಾಡಿಯವರು ವಹಿಸ್ಕೊಂಡಿದ್ರು. ಅದು ನಬ್ಬಾಡಿನವರು ಬಾಡಿಗೆ ಕೊಡ್ತಿದ್ರು 2 ವರ್ಷಕ್ಕೆ. ಈಗ ಅದು ಅವರು ಕೇರ್ಕಾಡಿಯವರ ಹತ್ರ ಬಿಡಿಸಿ, ಅದು ಬ್ರಹ್ಮಾವರ ತಾಲೂಕು ಬಂತಲ್ಲ ಅವರದ್ದು. ಮತ್ತೆ ಈಗ ಉಡುಪಿ ಅಮೂಲ್ಪಾಡಿಯವರಿಗೆ, ಸಂಘದವರಿಗೆ ಕೊಡ್ತಾರೆ. ಈಗ ಅದು 16 ತಾರೀಕಿಗೆ ಓಪನ್ ಆಗ್ತದೆ. ಸರ್ ನೋಡಿ, ಬೇಕಾದ್ರೆ ಯಾವ್ದು ಕಾಲ್ ಮಾಡಿ. BP ಶುಗರ್ ಇದ್ರೆ ಗುಣ ಮಾಡಿ ಕೊಡ್ತೇನೆ. ನಿಮಗೆ ಕೊಲೆಸ್ಟ್ರಾಲ್ ಇದ್ರೆ ಒಂದೇ ದಿನದಲ್ಲಿ ಕೊಲೆಸ್ಟ್ರಾಲ್ ಹೋಗ್ತದೆ. ಒಂದು ಮಾತ್ರೆಯಲ್ಲಿ BP ಶುಗರ್ kg ಹೋಗ್ತದೆ. ವಾರಕ್ಕೆ ಒಂದು 15 ದಿನಕ್ಕೊಂದು ತಗೊಳ್ಬೋದು. ನಿಮ್ಗೆ ಎಷ್ಟು ಬೇಕು ಅಂತ ತಗೊಳ್ಬೋದು. ಫುಡ್ ಕಂಟ್ರೋಲ್ ಇಲ್ಲ, ಎಲ್ಲ ತಿಂದು ಮಲಗಿದ್ರು ಸಪುರ ಆಗ್ತದೆ. ಇದರಲ್ಲಿ ಒಂದು ದಿನದಲ್ಲಿ ಅರ್ಧ kg ಹೋಗ್ತದೆ. ಬೆಳ್ಳುಳ್ಳಿ ಮತ್ತೆ ಹಾಲು. ನಾನು 20 ದಿನದಲ್ಲಿ 8 kg ಕಡಿಮೆ ಆಗಿದೆ. ಡೈಲಿ ತಗೊಂಡದಲ್ಲ, ಬಿಟ್ಟು ತಗೊಂಡದ್ದು. ನಮಗೆ ಫ್ರೀ ಇದ್ದಾಗ ನಾವಂದ್ರೆ ಸ್ಟಾಲಿಗೆಲ್ಲ ಹೋಗುವಾಗ ಮಾರ್ನಿಂಗ್ ತಗೊಳ್ಳಿಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಟ್ಯಾಬ್ಲೆಟ್, ದೊಡ್ಡ ಗ್ಲಾಸ್ ಬಿಸಿ ನೀರಲ್ಲಿ ತಗೊಳ್ಬೇಕು. ನಿಮಗೆ ದೇವಪ್ರಸಾದ್ ಶೆಟ್ಟಿ ಗೊತ್ತಿಲ್ಲ, ಬೆಳಕು, ಇದಕ್ಕೆ ಗೊಬ್ಬರ ಆಗಲಿಲ್ಲ ಅವರಿಗೆ ತಗೊಂಡು ಅವ್ರಿಷ್ಟು ಗೊತ್ತಿರಲಿಲ್ಲ. 150 kg ಬೇಕು ಸರ್. ಹೊಟ್ಟೆ ಕರೆಕ್ತದೆ, ಬುದ್ಧಿ ಎಲ್ಲ ಕರೆಕ್ಟ್. ಒಬ್ರು ನಿನ್ನೆ, ಒಬ್ರು ಬೆಂಗಳೂರು. ಇಲ್ಲಿಂದ ವಾಪಸ್ ಬರ್ಬೋದಲ್ಲ? ಹೋಗಿ ಬನ್ನಿ, ಇಲ್ಲಿ ಬರ್ತದೆ. ಇದು 2 ತಗೊಂಡೊಬ್ರು ನಿನ್ನೆ 60. ಕೆಲವರು ಮೊನ್ನೆ
ಕೊಲೆಸ್ಟ್ರಾಲ್ ಇದ್ರೆ ಹೋಗ್ತದೆ. ಹಾಗಲ್ಲ, ಈಗ ನಾಳೆ ಒಂದು ತಕೊಂಡ್ರೆ ಸ್ಲಿಮ್ ಆಗ್ತದೆ, ಮತ್ತೆ ನಿಮಗೆ ಫುಡ್ ಕಂಟ್ರೋಲ್ ಇಲ್ಲ, ಯಾವುದು ತಿನ್ಬೋದು. ಇನ್ನು ಸ್ವಲ್ಪ ದಪ್ಪ ಆದ್ರೆ ಇನ್ನೊಂದು ತಕೊಳ್ಳಿ. ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದಾ? ಈಗ ನಾನು ನೋಡಿ ಅಷ್ಟು ದಪ್ಪ ಇದ್ದೆಲ್ಲ, ಈಗ ದಪ್ಪ ಆಗ್ಲಿಲ್ಲ, ನಮ್ಗೆ ಎಷ್ಟು ಬೇಕಷ್ಟು ನಿಲ್ಲಿಸ್ಬೇಕು. ಮತ್ತೆ ಪುನಃ ನಾವು ಕರಿತೀವಿ ದಪ್ಪ ಆದ್ರೆ ಪುನಃ ಒಂದು ತಕೊಳ್ಳೋದು. ಹಾಗೆ ಫ್ರಿಜ್ಜಲ್ಲಿ ಇನ್ನೊಂದು ದೊಡ್ಡ ಡಬ್ಬದಲ್ಲಿ ಹಾಕಿದ್ದು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ನಿಮಗೆ ಯಾವಾಗ ಬೇಕಾಗ ತಕೊಳ್ಳೋದು. ಒದ್ದೆ ಕೈ ಮುಟ್ಟಬಾರ್ದು. ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ಬೇಕಾದ್ರೆ ತೆಗಿಬೇಕು, ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು. ಮತ್ತೆ ಬಿ ಪಿ ಶುಗರ್ಗೆ ಶುಗರ್ ನೋಡಿ ಕೊಡೋದು. ಟೆನ್ಷನ್ ಇದ್ರೆ ಅದೆಲ್ಲ ಚೆಕ್ ಮಾಡಿ ಕೊಡೋದಾ? ನೋಡ್ತೀನಿ ಈಗ ನಾನು. ಟೆನ್ಷನ್ ಇದ್ರೆ ಇದು ಕೊಡ್ತೇನೆ, ನಿದ್ದೆ ಬರೋದಿಲ್ಲ ಅಂದ್ರೆ ಇದು ಕೊಡ್ತೇನೆ. ಮತ್ತೆ ಕೊಲೆಸ್ಟ್ರಾಲ್ ಇದ್ರೆ ಇದು ಕೊಡ್ತೇನೆ. ಅವರಿಗೆ ಕೊಲೆಸ್ಟ್ರಾಲ್ ಉಂಟಾ? ಸ್ವಲ್ಪ ಇತ್ತು. ವಾರದಲ್ಲಿ ಒಂದು 15 ದಿನಕ್ಕೊಂದು ತಕೊಳ್ಳಿ. ಬೆಳಿಗ್ಗೆ ತಕೊಂಡ್ರೆ ಸಂಜೆ ಕೊಲೆಸ್ಟ್ರಾಲ್ ಇರುವುದಿಲ್ಲ. ಬೆಳಿಗ್ಗೆ ತಕೊಂಡ್ರೆ ಸಂಜೆ ಕೊಲೆಸ್ಟ್ರಾಲ್ ಇರುವುದಿಲ್ಲ. ಬೀಪಿ ಕೂಡಲೇ ಹೋಗ್ತದೆ ಒಂದೇ ದಿನದಲ್ಲಿ. ಬೀಪಿ ಏನಾಗುತ್ತೆ, ಸೈಡ್ ಎಫೆಕ್ಟ್ ಇಲ್ಲ. ವಾಪಸ್ ಬರ್ತೇವೆ ಈಗ. ಆಯ್ತಾಯ್ತು. ಮತ್ತೆ ಎಲ್ಲ ಕೈಯಲ್ಲಿ ಇಟ್ಕೊಳ್ಬೇಕಲ್ಲ. ನೀವು ಎಲ್ಲಿ? ನಾನು ಉಡುಪಿ ತುಳು ಬರ್ಕೊಂಡು ಮೂಲೆ. ನೆಲ್ಲಿ ಸಿಗತ್ತೆ. ವೆಯ್ಟ್ ಗೇನ್ ಹಾಕೊಂಡೆ. ಅವು ನೆಲ್ಲಿದ ಐಟ ಎಂಚ ವೆಯ್ಟ್ ಗೇನ್ ಹಾಪಿನಿ. ನೆಲ್ಲಿ, ಬೆಲ್ಲ, ಒಣ ದ್ರಾಕ್ಷಿ, ಒಣ ಶುಂಠಿ, ಏಲಕ್ಕಿ, ಎಣ್ಣೆ ಮುಂಚಿ, ಆಜೀವಗ ಪಾದ, ಅವು ಪಂಡ ಅರಿಷ್ಟ ನೀರು ಮತ್ತು ಪಾಡ ಇರ್ತದೆ. ಒಂದು ಅರಿಷ್ಟ ಮಾಡ್ಕೊಂಡು ಒಂಚೂರು ಒಂದು ಅರ್ಧ ಟೀ ಚಮಚ ಇರ್ಗೆ ತೊಂದಲ್ಲ. ಶೀತ ಉಂಟು, ಬೇಜಾನಾಗ ಬೇಕೊಂಡು ಬೇಗ ಉಂಟು, ನಿದ್ರೆ ಬರ್ತದೆ. ಇದೇ ಚೂರು ಕೊಡ್ತಿದ್ದಲ್ಲ, ಆಯ್ತು ನಿದ್ರೆ ಬರ್ಕೊಂಡು ಜೀರ್ಣ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಹೋಗ್ಕೊಂಡು ಅಂತ ಇಮ್ಯುನಿಟಿ ಜಾಸ್ತಿ ಆಗ್ತದೆ. ಹೇಗೋ ಕೊಡೋದಕ್ಕೆ ತಗೊಂಡು ಇವರು ಹೇಳೋದು ನೋಡಿ ನನಗೆ ನಿಜ ಅಂತ ಅನಿಸಿತು. ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದು. ಮತ್ತು ನಾನೊಂದು ಎಣ್ಣೆ ಎಲ್ಲ ತಗೊಂಡಿದ್ದೇನೆ, ವೆರಿಕೋಸಿದ್ದೆಲ್ಲ ಎಣ್ಣೆ ತಗೊಂಡಿದ್ದೇನೆ. ಅದು ನಾನು ಹಚ್ಚಿ ನೋಡಿದೆ. ಇವತ್ತು 3 ದಿನ ಆಯಿತು. ಇವತ್ತಿಗೆ 2-3 ದಿನ ಆಯಿತು ಹಚ್ಚಿ. ನನಗೆ ರಿಸಲ್ಟ್ ಬರ್ತಾ ಉಂಟು. ನಾನು ಅದು ಎಲ್ಲ ನಂದು ಸರಿಯಾದ ಮೇಲೆ ನಾನು ವಿಡಿಯೋ ಮಾಡ್ತೇನೆ. ನಾನು ಫೋಟೋ ಎಲ್ಲ ತೆಗೆದಿಟ್ಟಿದ್ದೇನೆ. ಅಂದರೆ ಎಣ್ಣೆ ಹಚ್ಚುವುದಕ್ಕಿಂತ ಮುಂಚೆ ಹೇಗಿತ್ತು, ಮತ್ತು 2 ದಿನ ಬಿಟ್ಟು ನಾನು ಇವತ್ತು 3rd ಡೇ ಅಲ್ಲ, ಇವತ್ತೊಂದು ಫೋಟೋ ತೆಗೆದಿಟ್ಟಿದ್ದೇನೆ. ತುಂಬ ನನಗೆ ಕಮ್ಮಿ ಆದ ಹಾಗೆ ಕಾಣ್ತಾ ಉಂಟು. ಫೋಟೋದಲ್ಲಿ ನನಗೆ ಗೊತ್ತಾಯಿತು ತುಂಬ ಕಮ್ಮಿ ಆಗಿದೆ. ಅದು ಒಂದು ಬಾಟ್ಲು ಖಾಲಿ ಆಗುವಾಗ ಫುಲ್ಲು ಸರಿಯಾಗ್ಬೋದು ಅಂತ ಅನಿಸ್ತದೆ ನನಗೆ. ಅದಕ್ಕಾಗಿ ನಾನು ನಿಮಗೆ ಹೇಳ್ತಿದ್ದೇನೆ. ಇದು ಪಕ್ಕ ರಿಸಲ್ಟ್ ಕೊಡ್ತದಂತ ಅನಿಸ್ತದೆ ನನಗೆ. ಹೇರ್ ಫಾಲ್ ಇದೆಲ್ಲ ಉಂಟು, ಮತ್ತು ಕೆಲವೆಲ್ಲ ತಗೊಂಡು ಬಂದಿದ್ದೇನೆ. ನನಗೆ ರಿಸಲ್ಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತು ಅವರ ಹತ್ರ ಕೊಲೆಸ್ಟ್ರಾಲ್ ಇದೆಲ್ಲ ಉಂಟು. ಫ್ಯಾಟ್ ಎಲ್ಲ ಕಮ್ಮಿ ಮಾಡೋದು, ಅಂದರೆ ಸಪುರ ಆಗೋದೆಲ್ಲ ಹೇಳ್ತೇವಲ್ಲ, ಸಣ್ಣ ಆಗೋದು, ಅದೆಲ್ಲ ಟ್ಯಾಬ್ಲೆಟ್ ಉಂಟು. ಅದು ಒಂದು ಟ್ಯಾಬ್ಲೆಟಿಗೆ 20 ರೂಪಾಯಿ. ಅದು ಒಂದು ತಗೊಂಡ್ರೆ ಸಾಕು ಹೇಳ್ತಾರೆ ಅವರು. ಅಂದರೆ ತುಂಬ ತೋರ ಇದ್ದವರು ಒಂದಿನ ಬಿಟ್ಟು ಒಂದು ಅವರು ಹೇಳಿದ್ದು ಕೇಳ್ತಲ್ಲ, ನೋಡಬೇಕು, ಚೆಕ್ ಮಾಡಬೇಕು. ನನ್ನ ಹಸ್ಬೆಂಡಿಗೆ ಫಸ್ಟಿಗೆ ಒಮ್ಮೆ ಕೊಲೆಸ್ಟ್ರಾಲ್ ಎಲ್ಲ ಚೆಕ್ ಮಾಡಿ, ಅಂದರೆ ಅವರಿಗೆ ದುಬೈಯಲ್ಲಿ ಸ್ವಲ್ಪ ಚೆಕ್ ಮಾಡುವಾಗ ಕೊಲೆಸ್ಟ್ರಾಲ್ ಎಲ್ಲ ಇತ್ತು. ಇಲ್ಲಿ ಕೂಡ ಒಮ್ಮೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿ, ಮತ್ತು ಕೊಲೆಸ್ಟ್ರಾಲ್ ಇದ್ದರೆ ಆ ಟ್ಯಾಬ್ಲೆಟನ್ನು ಕೊಡಬೇಕಂತ ಎನಿಸ್ತಾ ಇದ್ದೇನೆ ನಾನು. ನೋಡಬೇಕು, ಅದೆಲ್ಲ ಮಾಡಿ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ರಿಸಲ್ಟ್ ಬಂದರೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ನಾನು ಯಾವ ವಿಡಿಯೋ ಕೂಡ ಶೇರ್ ಮಾಡಲಿಕ್ಕೆ ಹೇಳೋದಿಲ್ಲ. ಇದೊಂದು ಯೂಸ್ಫುಲ್ ವಿಡಿಯೋ ಅಲ್ವಾ, ಅದಕ್ಕೆ ಎಲ್ರಿಗೊಂದು ಉಪಯೋಗ ಆಗಲಿ ಅಂತ ನಾನು ಹೇಳ್ತಿದ್ದೇನೆ. ತುಂಬ ಜನಕ್ಕೆಲ್ಲ ಕೊಲೆಸ್ಟ್ರಾಲು, ಹೇರ್ ಫಾಲು ಎಲ್ಲ ಇರ್ತದಲ್ಲ, ನರದ್ದು ಪ್ರಾಬ್ಲಮ್ಮು ಎಲ್ಲ ಇರ್ತದಲ್ಲ. ಬಿ ಪಿ ಶುಗರ್ ಇದ್ದವರಿಗೆ, ಬಿ ಪಿ ಶುಗರ್ ಮಾತ್ರ ಅಲ್ಲಿ ಚೆಕ್ ಮಾಡಬೇಕಂತ ಹೇಳಿದರು ಅವರು, ಹಾಗೆ ಕೊಡಲಿಕ್ಕೆ ಆಗೋದಿಲ್ಲಂತೆ. ಹಾಗೆಲ್ಲ ಇದ್ದವರು ಅಂಥವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡಲಿಕ್ಕೆ ಹೇಳೋದು. ಓಕೆ, ಬಾಯ್.